ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೇ 2 ಮಿನಿ ಲೈಫ್ ಸೀರೀಸ್. ಇವತ್ತು ನಮಗೆ ತುಂಬಾ ವಿಶೇಷವಾದ ದಿನ. ಯಾಕೆ ಅಂದರೆ ಇವತ್ತು ಚಾಮುಂಡೇಶ್ವರಿ ಜನ್ಮೋತ್ಸವ ಇತ್ತು. ಅದಕ್ಕೇ ಮೊದಲಿಗೆ ಕೆಳಗಡೆ ರಂಗೋಲಿ ಹಾಕಿ ಬಂದು ನಂತರ ಫಸ್ಟ್ ಪಾಪುಗೆ ತಿಂಡಿನ ಕೊಟ್ಟು ಒಂದು ಸ್ಕೂಲಿಗೆ ಕಳಿಸಿ ಇವತ್ತು ನಾನು ಕಂಪ್ಲೀಟ್ ನಮ್ಮ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಡೀಪ್ ಕ್ಲೀನಿಂಗ್ ಅಲ್ಲ, ಆಚೆ ಈಚೆ ಆಗಿರೋದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಕ್ಲೀನ್ ಮಾಡಿ ಪೂಜೆ ಮಾಡಲಿಕ್ಕೆ ಸಂಜೆ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದರ ಜೊತೆಲಿ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೀಗೆ ಫೋನು ಅದು ಇದೆಲ್ಲ ತಪ್ಪಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಕ್ರೋಶನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಇದು ಮಧ್ಯಕ್ಕೆ ನಿಂತೋಗಿದ್ದಂಥ ಒಂದು ನನ್ನ ಕಲೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಮನೆ ಕಂಪ್ಲೀಟ್ ಮೆಸಪ್ ಆಗಿತ್ತು. ಅಡುಗೆ ಮನೆನ ಸ್ವಲ್ಪ ನಾನು ಆರ್ಗನೈಸ್ದೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲಾಗಿ ಆರ್ಗನೈಸ್ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ನೆಕ್ಸ್ಟು ನಾನು ಇಲ್ಲಿ ಫ್ರೆಶಪ್ ಆಗಿ ಬಂದೆ. ಚಾಮುಂಡೇಶ್ವರಿ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಪೂಜೆನ ಮಾಡಲೇಬೇಕು. ಆ್ಯಕ್ಚುಲಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಅದಕ್ಕೇ ಮನೆ ಒಳಗಡೆ ಕ್ಲೀನ್ ಮಾಡಿ ಬಂದು ಮೊದಲಿಗೆ ಹೊಸ್ಲಿಗೆ ನಾನು ನೀಟಾಗಿ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ಈ ಹೊಸ್ಲು ಮೇಲೆ ಏನು ಅಂದರೆ ಕರೆಕ್ಟಾಗಿ ಕುಂಕುಮ ಆಗಲಿ ಅರಿಶಿನ ಆಗಲಿ ಹಾಗೇ ಹಚ್ಚಿದ್ರೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಸ್ವಲ್ಪ ಒದ್ದೆ ಮಾಡ್ಕೊಂಡು ಇಟ್ಕೊತೀನಿ. ಎಲ್ಲ ರೆಡಿ ಮಾಡಿ ನಾನು ಪೂಜೆನ ಶುರು ಮಾಡ್ಕೊತೀನಿ. ಈ ರೀತಿ ನನ್ನ ಲೈಫ್ ಜರ್ನಿನಲ್ಲಿ ನೀವು ಕೂಡ ನನ್ನ ಚಿಕ್ಕ ಚಿಕ್ಕ ಮೂಮೆಂಟ್ನಲ್ಲಿ ಜಾಯ್ನ್ ಆಗಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೊದಲಿಗೆ ಹೊರಗಡೆ ಎಲ್ಲ ಮುಗಿದ ತಕ್ಷಣ ಪೂಜೆ ಮಾಡ್ತಿದ್ದೆ. ಇವತ್ತು ವಿಶೇಷತೆ ಏನು ಅಂದರೆ ತುಪ್ಪದ ದೀಪ. ಚಾಮುಂಡೇಶ್ವರಿ ಜನ್ಮೋತ್ಸವದ ದಿನ ನಾವು ಏನಾದರೂ ಒಂದು ಬೇಡ್ಕೊಂಡು ನನಗೆ ಈ ಕೆಲಸ ಆಗಬೇಕಿದೆ ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಬೇಡ್ಕೊಂಡು ತುಪ್ಪದ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಪೂಜೆ ಮಾಡಿದ್ಮೇಲೆ ಏನೋ ಒಂದು ಪಾಸಿಟಿವ್ ವೈಬ್ಸು, ಕೆಲಸ ಮಾಡೋದಕ್ಕೆ ಮೈಂಡು ಮುಂದಕ್ಕೆ ಹೋಗುತ್ತೆ. ಹಾಗೆ ಹೊರಗಡೆ ಕೂಡ ಧೂಪ ಎಲ್ಲ ಹಚ್ಚಿ ಇಟ್ಟಿದ್ದೆ, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೆ ಅದನ್ನು ಕೂಡ ಒಂದು ಕ್ಲಿಪ್ಪನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ತುಳಸಿ ಕಟ್ಟೆ ಕೂಡ ಹೊಸ್ದಾಗಿ ಇವತ್ತು ಅಲಂಕಾರ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಅದಕ್ಕೇ ನಿಮಗೂ ಕೂಡ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಪಾಪುಗೆ ಹಾಲೆಲ್ಲ ಕೊಟ್ಟು ನಾನು ಇಲ್ಲಿ ನನಗೂ ಕೂಡ ಒಂದು ಚಿಕ್ಕ ಕಪ್ ಆಗೋಷ್ಟು ಟೀನ ಮಾಡಿಕೊಂಡೆ. ಹಾಗೆ ದೇವ್ರಿಗೆ ನೈವೇದ್ಯ ಕೂಡ ಮಾಡಿದ್ದೆ ಅಲ್ವಾ, ಅದನ್ನು ಪಾಪಗೆ ಸ್ವಲ್ಪ ತಿನ್ನಿಸ್ತಾ ನಾನು ಸ್ವಲ್ಪ ತಿಂತಾ ಅವನಿಗೆ ಹೋಮ್ವರ್ಕ್ ಬರೀಲಿಕ್ಕೆ ನಾನು ಸ್ವಲ್ಪ ಹೇಳ್ಕೊಟ್ರೆ ಸಾಕು ಅವ್ನು ಬರೀತಾನೆ. ಹಾಗೆಯೇ ನಾನು ನೈಟ್ಗೆ ಪಲ್ಯಕ್ಕೆ ಏನೂ ಮಾಡಿರಲಿಲ್ಲ. ಪಲ್ಯ ಮಾಡ್ತೀನಿ ಇಲ್ಲ ಸಲಾಡ್ ಮಾಡ್ತೀನಿ, ಏನಾದರೂ ಒಂದು ಮಾಡ್ಕೊತೀನಿ ಸೈಡ್ಗೆ ಅಂತ ಹೇಳಿ ಅದಕ್ಕೇ ಬೀಟ್ರೂಟ್ ಇತ್ತು ಅಂತ ಹೇಳಿ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ. ವಿತೌಟ್ ಆಯಿಲು ನಾನು ಇವತ್ತು ಬೀಟ್ರೂಟ್ ಪಲ್ಯನ ಮಾಡಿದ್ದೀನಿ. ಆಯಿಲು ಮುಗಿದೋಗಿತ್ತು, ನಾನು ನೋಡ್ಕೊಂಡಿರಲಿಲ್ಲ. ಅದಕ್ಕೆ ಅಷ್ಟೇ ಆಲ್ಮೋಸ್ಟ್ ಒಂದು ಹಾಫ್ ಸ್ಪೂನಾದ್ರು ನಾನು ಯೂಸ್ ಮಾಡ್ತೀನಿ. ಇವತ್ತು ವಿತೌಟ್ ಆಯಿಲ್ ಹೇಗೆ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಏನೂ ಡಿಫ್ರೆನ್ಸ್ ಇರಲಿಲ್ಲ, ಬಟ್ ಸ್ವಲ್ಪ ಕಡಲೆಬೇಳೆ ಸೀದೋಗ್ಬಿಡ್ತು ಅಷ್ಟೇ. ನೀವು ಕೂಡ ಟ್ರೈ ಮಾಡಿ ನೋಡಿ. ಆದಷ್ಟು ಆಯಿಲನ್ನು ಕಡಿಮೆ ಬಳಸೋಣ. ಆಯಿಲು ಇಷ್ಟು ಒಂದು ರಿಫೈನ್ಡ್ ಆಯಿಲ್ಗೆ ಇಷ್ಟೊಂದು ರೇಟನ್ನು ಕೊಡೋದಕ್ಕಂತೂ ನನಗಂತೂ ತುಂಬಾ ಬೇಜಾರಾಗುತ್ತೆ. ಇಫ್ ಯು ಎಂಜಾಯ್ ಕಾಮ್ ಡೈಲಿ ಲೈಫ್ ವಿಡಿಯೋಸ್ ಲೈಕ್ ಈ ಮಿನಿ ಲೈಫ್ ಸೀರೀಸ್ ಏನಿದೆ, ಇದು ನಿಮಗೆ ಇಷ್ಟ ಆಗಿದ್ದರೆ, ನೀವು ಇದನ್ನು ಎಂಜಾಯ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಜರ್ನಿಯಲ್ಲಿ ನೀವು ಕೂಡ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಶ್ರೀ ಓಮ್ಸ್ ವ್ಲಾಗ್ಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ನೆಕ್ಸ್ಟು ಇಲ್ಲಿ ಪಾಪುಗೆ ಅಂತ ಹೇಳಿ ಊಟನ ಹಾಕ್ಕೊತಾ ಇದ್ದೆ. ಅವನಿಗೆ ಬೀಟ್ರೂಟ್ ಪಲ್ಯ ಏನಿದೆ ಅದನ್ನು ನಾವು ಊಟ ಮಾಡಬೇಕಾದ್ರೆ ತಿನ್ನಿಸೋಣ ಅಂತ ಹೇಳಿ ಅವನಿಗೆ ಫಸ್ಟ್ ಊಟ ಮಾಡಿಸ್ತೀನಿ. ಊಟ ಮಾಡಿಸಿದ ನಂತರ ಹಸ್ಬೆಂಡ್ ಬಂದರು, ಮಾವಿನಕಾಯಿ ಇತ್ತು, ಮತ್ತು ಅವ್ರಿಗೆ ಜೊತೆಗೆ ನಾನು ಕ್ಯಾರೆಟ್ ಅಥವಾ ಕುಕುಂಬರ್ ಏನಾದರೂ ಒಂದು ಕೊಡ್ತಾ ಇರ್ತೀನಿ. ಫೈಬರು ಆ್ಯಡ್ ಮಾಡ್ತೀನಿ. ಅದರ ಜೊತೆಗೆ ಪಲ್ಯ ಮಾಡಿದ್ದೆ, ಮುದ್ದೆ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಊಟ. ಆದಷ್ಟು ನೈಟ್ ಹೊತ್ತು ಊಟನ ಬೇಗ ಮಾಡಿ ಪಾಪುನ ಮಲಗಿಸಿದ್ರೆ ನಾವು ಆರಾಮಾಗಿ ಕೆಲಸನ ಮುಗಿಸಿ ಮಲ್ಕೊಬೋದು. ನಾನಿಲ್ಲೆಲ್ಲ ಆದಷ್ಟು ಬೇಗ ಮಾಡಿ ಮುಗಿಸಿರ್ತೀನಿ. ಹಸ್ಬೆಂಡ್ ಬಂದು ಊಟ ಮಾಡಿ ಅವನ್ನ ನೋಡ್ಕೊತಾರೆ, ಅವನನ್ನು ಮಲಗಿಸ್ತಾರೆ. ನಾನು ಇಲ್ಲಿ ಕಿಚನ್ದು ಏನೇ ಇದ್ರೂ ವರ್ಕು ಕಂಪ್ಲೀಟ್ ಮಾಡಿ ಮಲ್ಕೊತೀನಿ. ತುಂಬ ಆಗೋದಿಲ್ಲ ಅನ್ನೋ ದಿನಕ್ಕೆ ಮಾತ್ರ ನಾನು ಇದನ್ನು ಬಿಡೋದು. ಆಲ್ಮೋಸ್ಟ್ ಎಲ್ಲ ದಿನ ಕಂಪ್ಲೀಟಾಗಿ ಕ್ಲೀನ್ ಮಾಡಿನೇ ಮಲ್ಕೊತೀನಿ. ಯಾಕೆ ಅಂದರೆ ಕಿಚನ್ನ ಗಲೀಜು ಬಿಟ್ಟು ಮಲ್ಕೋಬಾರ್ದು ಅಂತ ಹೇಳ್ತಾರೆ. ಅದರಲ್ಲಿ ಸುಮಾರು 100% ಇದು ಯಾಕೆ ವರ್ಕ್ ಆಗುತ್ತೆ ಅಂದರೆ ಕಿಚನಲ್ಲಿ ಹಾಗೆ ಬಿಟ್ಟು ಮಲ್ಗೋದ್ರಿಂದ ಕೆಟ್ಟ ಬ್ಯಾಕ್ಟೀರಿಯಾಸು ನಮ್ಮ ಪಾತ್ರೆ ಮೇಲಾಗಲಿ ನಾವು ಯೂಸ್ ಮಾಡೋ ಯುಟೆನ್ಸಿಲ್ಸ್ ಮೇಲಾಗಲಿ ಇರುತ್ತೆ. ಅದನ್ನೇ ನಾವು ಮತ್ತೆ ಯೂಸ್ ಮಾಡೋದು ಯಾವ ರೀತಿ ಹೈಜಿನಿಕ್ ಅಲ್ವಾ. ಸಿಂಕಲ್ಲಿ ಪಾತ್ರೆ ಬಿಡೋದ್ರಿಂದ ಅದರಲ್ಲಿ ಸ್ಮೆಲ್ಲು, ಕೊಳೆತು ಹೋಗಿರೋದು ಎಲ್ಲ ಒಂಥರ ಚೆನ್ನಾಗಿರಲ್ಲ, ಹೈಜಿನಿಕ್ ಮೇಂಟೈನ್ ಮಾಡಿದಾಗಲ್ಲ. ಅದಕ್ಕೇ ನಾನು ಇದನ್ನು ತಪ್ಪಿಸ್ತೇನೆ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್.